ನಮಸ್ಕಾರ ವೀಕ್ಷಕರೇ. ಸೆಪ್ಟೆಂಬರ್ ತಿಂಗಳ ಕಟಕ ರಾಶಿಯ ಮಾಸ ಭವಿಷ್ಯ ಹೇಗಿರಲಿದೆ ನೋಡೋಣ ಬನ್ನಿ. ಸೆಪ್ಟೆಂಬರ್ ತಿಂಗಳಲ್ಲಿ ಕಟಕ ರಾಶಿಯವರದು ಒಂದು ಉದ್ಯೋಗ ವಿಚಾರ, ವ್ಯಾಪಾರ ವಿಚಾರ, ಹಣಕಾಸು ವಿಚಾರ, ಬಿಸ್ನೆಸ್ ವಿಚಾರ, ಆರೋಗ್ಯ ವಿಚಾರ, ಪ್ರೀತಿ ಪ್ರೇಮ ವಿಚಾರ, ಕುಟುಂಬ ವಿಚಾರ, ಒಂದು ಏನೇನು ಯಾವ್ಯಾವ ರೂಪದಲ್ಲಿ ಫಲಾನು ಹೇಗಿದೆ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡಿ, ಆದಷ್ಟು ಶೇರ್ ಮಾಡಿ. ಮೊದಲನೇದಾಗಿ ಕಟಕ ರಾಶಿಯವರಿಗೆ ಈ ತಿಂಗಳಲ್ಲಿ ಗುರು ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ತುಂಬಾನೇ ಲಾಭರೂಪವಾಗಿ ಬರುವಂತ ಚಾನ್ಸ್ಗಳು ತುಂಬಾನೇ ಜಾಸ್ತಿ ಇದೆ. ಮೊದಲನೇದಾಗಿ ಉದ್ಯೋಗ ವಿಚಾರದಲ್ಲಿ ನೋಡೋದಾದ್ರೆ, ಉದ್ಯೋಗದಲ್ಲಿ ನಿಮ್ಮ ಸಾಮರ್ಥ್ಯ ಅಂದ್ರೆ ನೀವು ಏನ್ ಕೆಲಸ ಮಾಡ್ತಿರಲ್ಲ ತಾವು ಮಾಡುವಂಥದ್ದು ಈ ತಿಂಗಳಲ್ಲಿ ತಾವು ಸಹಪಾಠಿಗಳಾಗಿರ್ಬೋದು, ತಮ್ಮ ಜೊತೆಲಿ ಕೆಲಸ ಮಾಡೋದಾಗಿರ್ಬೋದು, ಮೇಲಧಿಕಾರಿಗಳಾಗಿರ್ಬೋದು, ತಾವು ಮಾಡುವಂತ ಕೆಲಸ ಯಾವ ರೀತಿ ಮಾಡ್ತಾ ಇದ್ದೀರಾ, ಹೇಗಿದ್ದೀರಾ ಅನ್ನೋದು ತಮ್ಮ ಕೆಲಸದ ಸಾಮರ್ಥ್ಯ ಅವರಿಗೆ ತಿಂಗಳಲ್ಲಿ ಗೊತ್ತಾಗುವಂತ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಅದರಿಂದ ತಮಗೆ ಕೆಲಸ ಕಾರ್ಯದಲ್ಲಿ ಇನ್ನು ಹೆಚ್ಚೆಚ್ಚಾಗಿ ತಮಗೆ ಚಾನ್ಸಸ್ಗಳು, ಇನ್ನು ಹೆಚ್ಚೆಚ್ಚಾಗಿ ಪ್ರಮೋಷನ್ಗಳು, ಇನ್ನು ಜಾಸ್ತಿ ಒಂದು ಬಡ್ತಿ ಸಿಗುವಂತ ಚಾನ್ಸಸ್ಗಳು ತುಂಬಾನೇ ಜಾಸ್ತಿ ಇದೆ ಕಟಕ ರಾಶಿಯವರಿಗೆ. ಹಾಗೂ ಈ ತಿಂಗಳಲ್ಲಿ ತಾವು ಏನೋ ಒಂದು ಹೊಸ ಪ್ರಾಜೆಕ್ಟ್ಗಳು ಮಾಡ್ಬೇಕು ಅಂತಿಂತೀರಾ, ಹೊಸ ಕೆಲಸಗಳನ್ನ ಲಾಂಚ್ ಮಾಡ್ಬೇಕು ಅಂತಿಂತೀರಾ, ಈ ತಿಂಗಳಲ್ಲಿ ತಾವು ಮಾಡಿದ್ರೆ ಉತ್ತಮ ಫಲಿತಾಂಶ ಸಿಗುವಂತದ್ದು ಜಾಸ್ತಿ ಇದೆ. ಉದ್ಯೋಗ ವಿಚಾರದಲ್ಲಿ ತುಂಬಾನೇ ಒಳ್ಳೆ ಫಲ ಸಿಗುವಂತದ್ದು ಇದೆ. ಹಾಗೂ ವ್ಯಾಪಾರ ವಿಚಾರ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಏನೇ ಒಂದು ಕೆಲಸ ವಿಚಾರದಲ್ಲಿ ಆಗಿರ್ಬೋದು, ಈ ತಿಂಗಳಲ್ಲಿ ಹೊಸದಾಗಿ ಒಂದು ಗ್ರಾಹಕರನ್ನ ಪಡ್ಕೊಳ್ಳುವಂತ ಚಾನ್ಸಸ್ ಇದೆ. ಹೊಸ ವ್ಯಾಪಾರಗಳು ತಮಗೆ ಸಂಪರ್ಕ ಹೆಚ್ಚಾಗ್ಬೋದು. ಹಾಗೂ ಹಳೆಯ ಕೊಟ್ಟಂತ ಬಾಕಿ ಹಣ ತಮಗೆ ವಾಪಸ್ ಬರುವಂತ ಸಾಧ್ಯತೆ ಇದೆ. ಹಾಗೂ ಸ್ವಂತ ವ್ಯಾಪಾರ ಮಾಡ್ಬೇಕು ಅಂತಿರ್ತಾರೆ, ಪಾರ್ಟ್ನರ್ಶಿಪ್ ಬಿಟ್ಟು ನಾನು ಸ್ವಂತನೇ ಮಾಡ್ಬೇಕು ಅಂತಿರ್ತೀರಾ, ಆ ಸ್ವಂತ ವ್ಯಾಪಾರ ತಿಂಗಳಲ್ಲಿ ತಾವು ಮಾಡೋದ್ರಿಂದ ತಮ್ಗೆ 100% ತಮಗೆ ಒಂದು ಯಶಸ್ಸು ಕೈಗೂಡುವಂತ ಚಾನ್ಸಸ್ ನಮ್ಗೆ ತುಂಬಾನೇ ಜಾಸ್ತಿ ಇದೆ. ಹಾಗೂ ತಾವು ಏನೇ ಒಂದು ಬೇರೆಯವರ ಮಾತು ಕೇಳಿ ಹಣಕಾಸನ್ನ ಇವ್ರಿಗೆ ಕೊಡುವಂಥದ್ದು ಅಥವಾ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಸ್ವಲ್ಪ ಈ ತಿಂಗಳಲ್ಲಿ ಮಾಡೋದು ಬೇಡ. ಈ ತಿಂಗಳ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಬೇಡ. ಅದು ಶಿಕ್ಷಣ ವಿಚಾರಕ್ಕೆ ಬಂದ್ರೆ, ಶಿಕ್ಷಣದಲ್ಲೂ ಕೂಡ ಈ ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಸಿಗುವಂಥದ್ದು, ತಾವು ಓದುವಂತ ಓದಿಗೆ, ತಾವು ಪಟ್ಟಂತ ಹಾರ್ಡ್ ಒಳ್ಳೆ ಫಲ ಸಿಗುವಂಥದ್ದು ತುಂಬಾನೇ ಇದೆ ಈ ತಿಂಗಳಲ್ಲಿ. ಹಾಗೂ ಕುಟುಂಬ ವಿಚಾರಕ್ಕೆ ಬರೋದಾದ್ರೆ, ಕುಟುಂಬದಲ್ಲಿ ಈ ತಮ್ಮ ಮನೆಯಲ್ಲಿ ಎಲ್ಲರೂ ಕೂತ್ಕೊಂಡು ಮಾತಾಡೋದ್ರಿಂದ ಮನೆಯಲ್ಲಿ ಒಂದು ಹೊಸ ಸೈಟ್ ಖರೀದಿ ಮಾಡ್ಬೇಕು ಅಂತಿರ್ತೀರಾ, ಮನೆ ಖರೀದಿ ಮಾಡ್ಬೇಕು ಅಂತಿರ್ತೀರಾ, ಹೊಸ ವಾಹನ ಖರೀದಿ ಮಾಡ್ಬೇಕು ಅಂತಿರ್ತೀರಾ, ಮನೆಯವರೆಲ್ಲ ಒಪ್ಪಿಗೆ ತಗೊಂಡು ಈ ತಿಂಗಳಲ್ಲಿ ಖರೀದಿ ಮಾಡುವಂತ ಚಾನ್ಸಸ್ 90% ತಮಗೆ ಇದೆ. ಈ ತಿಂಗಳಲ್ಲಿ ಏನೇ ಮನೆ ಆಗಿರ್ಬೋದು, ಜಾಗ ಆಗಿರ್ಬೋದು, ಒಂದು ಹೊಸ ವಾಹನ ಆಗಿರ್ಬೋದು ತಗೊಳ್ಳೋದಕ್ಕೂ ಒಳ್ಳೆ ಟೈಮ್ ಇದೆ. ಈ ತಿಂಗಳಲ್ಲಿ ತಗೊಳ್ಳುವಂತ ಯೋಗ ತಮಗೆ ಇದೆ. ತಮ್ಮ ಪ್ರಯತ್ನ ಪಟ್ರೆ 100% ತಿಂಗಳಲ್ಲಿ ಆ ಕನಸು ತಮಗೆ ನನಸಾಗುವಂತದ್ದು ಇದೆ. ಹಾಗೂ ಈ ಮಾಡುವಂತ ಕೆಲಸ ಕಾರ್ಯದಲ್ಲಿ ಹಿರಿಯರದು, ನಿಮ್ಮ ಮನೆಯವ್ರಂತ ದೊಡ್ಡವ್ರದ್ದು ಸಲಹೆಗಳನ್ನ ತಗೋಬೇಕು. ಮನೆಯವ್ರ ದೊಡ್ಡವ್ರನ್ನ ಎದುರು ಹಾಕೊಂಡು ತಗೊಳಕ್ ಹೋಗ್ಬೇಡಿ. ಮನೆಯವ್ರ ದೊಡ್ಡವ್ರ ಸಲಹೆ ಕೇಳಿ. ಹಾಗೂ ಸಣ್ಣ ಪುಟ್ಟ ಏನೇ ಮಾತಿನ ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ಸಮಾಧಾನ ಶಾಂತಿಯಿಂದ ತಾವಿರೋದ್ರಿಂದ ಎಲ್ಲಾ ರೂಪದಲ್ಲಿ ಕುಟುಂಬದಲ್ಲಿ ಒಳ್ಳೆ ವಾತಾವರಣ ತಿಂಗಳಲ್ಲಿ ತಮ್ಗೆ ಇರುತ್ತೆ. ಹಾಗೂ ಪ್ರೀತಿ ಪ್ರೇಮ ವಿಚಾರಕ್ಕೆ ಬರೋದಾದ್ರೆ, ಪ್ರೀತಿ ಪ್ರೇಮ ವಿಚಾರದಲ್ಲಿ ತಮ್ದು ಏನೇ ಇಬ್ಬರ ಮಧ್ಯೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಹಳೆ ಮಾತುಗಳಿದ್ರು ಕೂಡ ಈ ತಿಂಗಳಲ್ಲಿ ಬಗೆಹರಿಯುತ್ತೆ. ಇಬ್ರು ಕೂತ್ಕೊಂಡು ಏನೇ ಒಂದು ಸಮಸ್ಯೆಗಳಿದ್ರು, ಏನೇ ಒಂದು ಈಗೋ ಮನಸ್ತಾಪಗಳಿದ್ರು ಕೂಡ ಇಬ್ರು ಕೂತ್ಕೊಂಡು ಮಾತಾಡ್ಕೊಳ್ಳೋದ್ರಿಂದ 100% ಈ ತಿಂಗಳಲ್ಲಿ ಎಲ್ಲಾ ರೂಪದಲ್ಲಿ ಇಬ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ದೂರ ಆಗಿ ಇಬ್ರು ಪ್ರೀತಿನೂ ಕೂಡ ಜಾಸ್ತಿ ಆಗುವಂಥದ್ದು ತುಂಬಾನೇ ಚಾನ್ಸಸ್ ಜಾಸ್ತಿ ಇದೆ. ಹಾಗೂ ಒಂದು ಹೊಸದಾಗಿ ಒಂದು ಹೆಣ್ಣನ್ನ ನೋಡ್ತಾ ಇರ್ತೀರಾ, ಮದುವೆ ಆಗ್ಬೇಕು ಅಂತ ಇರ್ತೀರಾ, ಹೆಣ್ಣುಮಕ್ಳಿಗೆ ಗಂಡನ್ನ ನೋಡ್ತಾ ಇರ್ತೀರಾ. ಈ ತಿಂಗಳಲ್ಲಿ ಒಂದು ಮದುವೆಗೆ ಒಂದು ಕನ್ಯೆ ನೋಡೋದಾಗಿರ್ಬೋದು, ಮದುವೆ ಗಂಡು ನೋಡೋದಾಗಿರ್ಬೋದು, ತಾವು ಪ್ರಯತ್ನ ಪಟ್ರೆ ಈ ತಿಂಗಳಲ್ಲಿ ತಮ್ಮ ನೆಚ್ಚಿನ ಸಂಗಾತಿ ತಮಗೆ ಸಿಗುವಂತ ಚಾನ್ಸಸ್ಗಳು ಜಾಸ್ತಿನೇ ಇದೆ, ಮದುವೆ ಆಗದೆ ಇರುವಂತ ಅವಿವಾಹಿತರಿಗೆ. ಹಾಗೂ ಆರೋಗ್ಯ ವಿಚಾರದಲ್ಲಿ ಬರೋದಾದ್ರೆ, ಆರೋಗ್ಯದಲ್ಲಿ ಏನು ಸಮಸ್ಯೆ ಬರುವಂತದಿಲ್ಲ, ಆರೋಗ್ಯದ ಉತ್ತಮ ಫಲ ಇದೆ. ಒಳ್ಳೆ ರೂಪದಲ್ಲಿ ಆರೋಗ್ಯ ತಮಗೆ ತಿಂಗಳಲ್ಲಿ ಬರುತ್ತೆ. ಆರೋಗ್ಯದಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗುವಂತದ್ದು ಕಂಡು ಬಂದಿಲ್ಲ. ತಮಗೆ ಒಂದು ಮನಸ್ಸಿನಲ್ಲಿ ಒಂದು ಸಮಾಧಾನ ಇರೋದಿಲ್ಲ, ಒಂದು ಏಕಾಗ್ರತೆ ಇರೋದಿಲ್ಲ. ಈ ತಿಂಗಳಲ್ಲಿ ಏನೋ ಒಂದು ಆಗುತ್ತೆ, ಒಂದು ಭಯ ಆತಂಕ ಆಗ್ತಾ ಇದ್ರೆ ತಮಗೆ ಒಂದು ಸಣ್ಣ ಪರಿಹಾರವನ್ನು ಮಾಡಿ. ಆ ಪರಿಹಾರ ಏನಪ್ಪಾ ಅಂತಂದ್ರೆ, ಶ್ರೀ ಮಹಾವಿಷ್ಣು ಅಥವಾ ದತ್ತಾತ್ರೇಯನ ಆರಾಧನೆ ಮಾಡಿ. ನಮ್ಗೆಲ್ಲಾ ರೂಪದಲ್ಲಿ ಒಳ್ಳೇದಾಗುತ್ತೆ. ಹಾಗೂ ಹೆಚ್ಚಿನ ಮಾಹಿತಿ ಬೇಕು, ಹೆಚ್ಚಿನ ಸಮಸ್ಯೆಗಳಿದೆ, ಹೆಚ್ಚಿನ ಪ್ರಶ್ನೆಗಳಿಗೆ ಕೇಳಬೇಕಪ್ಪ ಅಂತಂದ್ರೆ ನಮ್ಮನ್ನು ಸಂಪರ್ಕಿಸಿ. ಎಲ್ಲರಿಗೂ ಒಳ್ಳೇದಾಗ್ಲಿ.